ಈಗ ಗ್ರಹಣ ನೋಡಬೇಕು ಅನ್ನೋ ಕುತೂಹಲ ಸಾಕಷ್ಟು ಜನಕ್ಕೆ ಇರೋದ್ರಿಂದ ತುಂಬ ಜನ ಈ ಪೋಲರೈಸ್ಡ್ ಗ್ಲಾಸಸ್ ಅನ್ನೋದನ್ನ ಹಾಕೊಂಡು ಮತ್ತೆ ಎಕ್ಸ್ರೇಗಳನ್ನು ಇಟ್ಕೊಂಡು ನೋಡ್ತಿರ್ತಾರೆ. ಅಂದರೆ ಅದು ಒಳ್ಳೇದಾ ಕಣ್ಣಿಗೆ ಅಥವಾ ಏನು ಅಂತ? ಇಲ್ಲ ನೋಡಿ, ಆ ರೀತಿ ಎಲ್ಲ ಮಾಡೋದ್ರ ಬದಲು ಅಂದರೆ ಹೊಗೆ ಹಾಕಿದಂತಹ ಗ್ಲಾಸು, ಸ್ಮೋಕ್ಡ್ ಗ್ಲಾಸ್ ಅಂತ ಹೇಳ್ತಾರೆ, ಆ ಥರ ಎಕ್ಸ್ರೇ ಗ್ಲಾಸ್ ಎಲ್ಲ ನೋಡ್ತಾರೆ. ಅದೆಲ್ಲ ಯಾವುದು ಬಳಸಬಾರ್ದು. ತಜ್ಞರು ಯಾವುದು ಒಂದು ಬಗೆಯ ಫಿಲ್ಟರ್ ಕೊಟ್ಟಿರ್ತಾರೋ ಅದನ್ನು ಕನ್ನಡಕದ ಥರ ಇಟ್ಕೊಂಡು ಅಥವಾ ಎರಡು ಕಣ್ಣುಗಳ ಮುಂದೆ ಇಟ್ಕೊಂಡು ನೋಡ್ಬೋದು. ಅದು ವಿಶೇಷವಾದ ರೀತಿಯಲ್ಲಿ ಅದೆಲ್ಲ ಏನು ತುಂಬ ದುಬಾರಿ ಎಲ್ಲ ಒಂದಲ್ಲ, ಸಿಗುತ್ತೆ. ಈ ಪ್ಲಾನೆಟೇರಿಯಂನಲ್ಲೂ ಈ ಸೂರ್ಯಗ್ರಹಣದ ವೇಳೆಯಲ್ಲಿ ಅನೇಕ ಬಾರಿ ವಿತರಿಸಲಾಗಿದೆ. ಹಾಗಾಗಿ ಅದೇನು ಕಷ್ಟ ಅಲ್ಲ. ಆದರೆ ನೀವು ಹೇಳ್ದಂಗೆ ಪೋಲರೈಸ್ಡ್ ಗ್ಲಾಸ್ ಆಗಲಿ ಅಥವಾ ಸ್ಮೋಕ್ಡ್ ಗ್ಲಾಸ್ ಆಗಲಿ, ಅಂದರೆ ಹೊಗೆ ಹಾಕಿರುವಂತಹ ಗ್ಲಾಸು, ವೆಲ್ಡರ್ಸ್ ಗ್ಲಾಸ್, ಅದೆಲ್ಲ ದಯವಿಟ್ಟು ಆ ರೀತಿ ರಿಸ್ಕ್ ತಗೊಳ್ಳೋದಾಗಲಿ ಮಾಡಬಾರ್ದು. ಅದು ನಾವು ಯಾವುದೇ ಅಪಾಯಕ್ಕೆ ನಮ್ಮನ್ನು ನಾವು ಒಡ್ಡಿಕೊಳ್ಳಬಾರದು. ಅದಕ್ಕೆ ವಿಶೇಷವಾದ ಫಿಲ್ಟರ್ಸ್ ಸಿಗುತ್ತೆ, ಅದನ್ನು ಉಪಯೋಗಿಸಿ ನೋಡ್ಬೋದು ಸುರಕ್ಷಿತವಾಗಿ. ಇಲ್ಲ ಅಂದರೆ ಚಂದ್ರನ ಬಿಂಬವನ್ನೇ ಒಂದು ಕಡೆ ಅದನ್ನು ಬಿಂಬಿಸಿ ಅಂದರೆ ಪ್ರೊಜೆಕ್ಟ್ ಮಾಡಿ ನೋಡ್ಬೋದು. ನೇರವಾಗಿ ಸೂರ್ಯಗ್ರಹಣದ ವೇಳೆಯಲ್ಲಿ ನೋಡೋದು ಸರಿಯಲ್ಲ. ಯಾಕಂದರೆ ರೆಟಿನಾಗೆ ಘಾಸಿ ಆಗ್ಬೋದು, ಪರ್ಮನೆಂಟ್ ಅಂತ ನಾವೇನು ಹೇಳ್ತೀವಿ, ಖಾಯಮಾಗಿ ಅದಕ್ಕೆ ಘಾಸಿ ಆಗ್ಬೋದು. ಹಾಗಾಗಿ ನೋಡೋ ಅಂಥ ಸಾಹಸಕ್ಕೆ ನೇರವಾಗಿ ಹೋಗ್ಕೊಡು. ಖಗ್ರಾಸದ ವೇಳೆಯಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಏನೂ ಆಗದೆ ಇರ್ಬೋದು. ಆದರೆ ನೋಡ್ತಾ ನೋಡ್ತಾ ಮರೆತುಬಿಟ್ಟು ಸ್ವಲ್ಪ ಚಂದ್ರನ ಬಿಂಬ ಆ ಕಡೆ ಸರಿತು ಅಂದರೆ ಅಲ್ಲಿಂದ ಬೆಳಕು ಬಂದ್ಬಿಟ್ಟು ಕಣ್ಣಿಗೆ ಹೊಡೀತು ಅಂದರೆ ಪುನಃ ಕಣ್ಣಿಗೆ ಬಹಳ ಗಂಭೀರವಾದ ಘಾಸಿ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ನಾನು ಹೇಳೋದು, ಸೂರ್ಯಗ್ರಹಣವನ್ನು ನೋಡೋದು ಫಿಲ್ಟರ್ನಿಂದ ನೋಡೋದು ತುಂಬ ಸಮಂಜಸ. ವಿಶೇಷವಾದ ತಜ್ಞರಿಂದ ಅವರು ಶಿಫಾರಸು ಮಾಡಲ್ಪಟ್ಟಂತಹ ಫಿಲ್ಟರ್ ಏನಿರುತ್ತೆ, ಶೋಧಕ, ಅದರ ಮೂಲಕ ನೋಡ್ಬೋದು. ಚಂದ್ರಗ್ರಹಣ ಆದರೆ ಈ ರೀತಿ ತೊಂದರೆನೇ ಇಲ್ಲ. ಚಂದ್ರಗ್ರಹಣನ ಬರೀ ಕಣ್ಣಿಂದ ನೋಡ್ಬೋದು. ಯಾಕಂದರೆ ಚಂದ್ರನಿಂದ ಬರೋ ಬೆಳಕು ಸೂರ್ಯನಿಂದ ಪ್ರತಿಫಲಿತವಾಗಿರುವಂತಹ ಬೆಳಕು ಅಷ್ಟೆ. ಹಾಗಾಗಿ ಇದು ಮಾರ್ಚ್ 29ರಂದು ಆಗ್ತಾ ಇರುವಂತಹ ಭಾಗಶಃ ಅಥವಾ ಪಾರ್ಶ್ವ ಸೂರ್ಯಗ್ರಹಣ ಇದು ಭಾರತಕ್ಕೆ ಗೋಚರಿಸುವುದಿಲ್ಲ ಖಂಡಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.